ಬೆಳಿಗ್ಗೆ ನಾಷ್ಟ ಮಾಡಿ ಬಂದನು, ನಾತು ಏನೂ ತಿಂದಿಲ್ಲ ಅಷ್ಟೇ. ಪೆಟ್ರೋಲ್ ಗಾಡಿ ಹೋಗ್ತೈತಿ ಮತ್ತ ಕೇಳ ಒಂದು ಆಕ್ಸಿಡೆಂಟ್ ಆಗೈತಿ, ಗಾಡಿ ಒಂದ್ ಸ್ವಲ್ಪ ಸ್ಲೋ ಹೊಡಿದ್ವಿ. ಅಕ್ಕ ಬೆಟ್ಟ ಅದ್ಲು ಅಂತ ಹಾಕಿದ್ರು. ಸೊ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಶಂಕರ್ ಲಾಗ್ಸ್ ಬೆಳಗಾವಿ. ಮತ್ತು ಇವತ್ತು ಎಲ್ಲಿಂದ ಲಾಗ್ ಸ್ಟಾರ್ಟ್ ಮಾಡತ್ತೀವಿ ಅಂದ್ರೆ ದೇಸೂರ್ ಪೆಟ್ರೋಲ್ ಪಂಪ. ಯಾವ ಬೈಕ್ ಇತ್ತು ಇವತ್ತಂದ್ರೆ ನಮ್ಮ ಕಡೆ ರಾಯಲ್ ಎನ್ಫೀಲ್ಡ್. ಇವತ್ತಿಗೆ ನಮ್ಮ ಪಯಣ ಎಲ್ಲಿಗೆ ಅಂದ್ರೆ ದಾಂಡೇಲಿದಿಂದ ಒಂದು 25 ಕಿಲೋಮೀಟರ್ ದೂರ ಇರೋ ಕವಳೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಿ ರೀ. ದೇವಸ್ಥಾನಕ್ಕೆ ಹೋಗೋದು ಹೆಂಗೆ ಇರ್ತೈತೆ ಅಂತ ಎಲ್ಲ ನಿಮ್ಗೆ ಹಿಸ್ಟ್ರಿ ಬೇಕಂದ್ರೆ ಮುಂದೆ ಲಾಗ್ ನೋಡ್ರಿ. ಮತ್ತು ಹೋಗೋಣ ಬರ್ರಿ. ಈಗ 8:52 ಇಲ್ಲೇ ಆಗೈತಿ ದೇಸೂರ್ ಪೆಟ್ರೋಲ್ ಪಂಪ್ದಾಗ. ಇಲ್ಲಿಂದ ಬಿಡೋಣ. ಈಗ ಎಷ್ಟು ಗಂಟೆ ಹೋಗಿ ಮುಟ್ತೇವೆ ನೋಡೋಣ, ದರ್ಶನ ಎಷ್ಟು ಗಂಟೆ ಆಗ್ತೈತಿ ಅದನ್ನೆಲ್ಲ ತೋರಿಸ್ತೇನೆ. ಲೆಟ್ಸ್ ಗೋ ಗೈಸ್. ಕಾಣದ ಕಡಲಿನ ಮೊರೆತದ ಜೋಗು ಯಾವ್ರು ಬೆಳಗಾವಿ ರೀ. ಹೀರೋ ಸಿರಾಜ್ ಕೊಟ್ಟ ನಿನ್ನ ಮತ್ತೆ ನಿಮ್ದು ಯಾವ ರೀ? ಚಿಕ್ಕೋಡಿ. ಅಕ್ಕ ಬೆಟ್ಟ ಅದ್ಲು ಅಂತ ಹಾಕಿದ್ರು. ಕ್ಯಾಮ್ರಾ ನಮ್ಗೆ ಆಶೀರ್ವಾದ ಇರ್ರಿ. ಕ್ಯಾಮ್ರಾ ಇದ್ರದು ಗೋಪುರ ರೀ. ಅಂದ್ರೆ ಅದು 99 ಇದು ಇನ್ಸ್ಟಾಗ್ರಾಮ್ ಅಪ್ಲೋಡ್ ಬ್ಲಾಗ್ ಮಾಡ್ತೀವಿ ರೀ, ಇನ್ಸ್ಟಾ ಯೂಟ್ಯೂಬ್. ನೋಡಿಲ್ಲ ಏನು ಇದೊಂದು ಪೇಜ್ ಶಂಕರ್ ಲಾಗ್ ಬೆಳಗಾವಿ. ಶಂಕರ್ನಾಗ ಯೂಟ್ಯೂಬ್ ಏನೈತಿ ಅದು ನನ್ನ ಫೋನ್ ಅಲ್ಲಿ ಐತಿ. 99 ಏಕಂಟು ಕನ್ನಡ ಐತಿ. MR ಕಿಂಗ್ ಶಂಕರ್ ಫಾಲೋ ಮಾಡಿರಿ. ತಡಿ ಫಾಲೋವರ್ಸ್ ಕಮ್ಮಿ ಇದಾರೆ. ಲೀಕ್ ಸ್ಟಾರ್ಟ್ ಮಾಡಿದ್ವಿ. MR ಕಿಂಗ್ ಯೂಟ್ಯೂಬ್ ಬೇಕಂದ್ರೆ ಇದ್ರೆ ಯೂಟ್ಯೂಬ್ ಲಾಗ್ ಆಗ್ತಿತ್ತು. ಸರಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಒಳ್ಳೇದಾಗಿ. ನಂದು ಅಪ್ಲೋಡ್ ಮಾಡಿದ್ರು ಅವಾಗ ಮಾಡ್ತೇನ್ರಿ. ನಿಮ್ದು ಮಾಡ್ಬೇಕಾರೆ ಹೆಂಗೆ ವಿಡಿಯೋ ಹೆಂಗೆ ನಾ ನಿಂತಿದ್ದು ಇಲ್ಲೂ ಕಾಣ್ತೈತಿ. ನಿಮ್ಮನ್ನ ನೋಡಿ ಹೆದರ್ಕೊಂಡು ಓಡ್ತಾರ ಅವ್ರಿಗೆ ಹೇಳ್ರಿ. ಎರಡು ನೋಡ್ರಿ, ನಾವು ಮನುಷ್ಯರ, ನಮಗೂ ರೆಸ್ಪೆಕ್ಟ್ ಕೊಡ್ರಿ. ಯಾಕಂದ್ರೆ ನಾವು ಒಂದು ಫ್ಯಾಮಿಲಿ ಗಿಮ್ಲಿ ಎಲ್ಲ ಬಿಟ್ಟು ಬಂದಿರ್ತೇವಿ. ನೀವು ಒಂದು ಫ್ಯಾಮಿಲಿ ಅಂತೇಳಿ ಏನು ಬದುಕ್ತಿರ್ತೇವಿ. ಆದ್ರೂ ನಮಗೂ ನೀವು ಒಂಥರ ಮನುಷ್ಯ ಅಂದ್ಕೊಂಡು ತಿಳ್ಕೊಂಡು ನಮಗೂ ಒಂದು ರೆಸ್ಪೆಕ್ಟ್ ಕೊಡ್ರಿ. ಧನ್ಯವಾದಗಳು. ಹಾಗೆ ಅಪ್ಲೋಡ್ ಯಾವ ಮಾಡ್ತೀನಿ ಇವತ್ತಿಲ್ಲ, ಇವತ್ತು ನಾಳೆಲ್ಲ ಮಾತಾಡಿ. ಒಳ್ಳೇದಾಗಿ ಹೋಗ ಬರ್ತೀವಿ. ನನ್ನ ಕಲ್ಪನೆಯು ತನ್ನ ಕಡಲನೆ. ಇಲ್ಲಿ ನೋಡ್ರಿ, ಗೋರ್ಮೆಂಟ್ ಹೆಂಗಂದ್ರ ಈ ರೋಡ್ ಪೂರಾ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆದ್ರೂ ನಾವು ಟೋಲ್ ಕಟ್ಟಬೇಕು, ಕಟ್ಸ್ಕೋತಾರ ಅವ್ರ. ಸರ್ವಿಸ್ ಸರಿ ಇಲ್ಲ, ಆದ್ರೂ ಈಗ ಟೋಲ್ ಕಟ್ಕೊಂಡ್ ಬರ್ಬೇಕಾಗ್ತೈತಿ 4 ವೀಲರ್ದಾರ. ಏನ್ ಮಾಡೋದು ನೋಡ್ರಿ, ಗೋರ್ಮೆಂಟ್ ಅಷ್ಟು ಹೆಂಗ್ ಬೇಕಂಗ ನಮ್ಮ ಕಡೆಯಿಂದ ರೊಕ್ಕ ತೆಗಿಯೋದ ಕೆಲಸ ಅವ್ರದ. ಓಕೆ ಗೈಸ್, ನೆಕ್ಸ್ಟ್ ಡೈರೆಕ್ಟ್ ಎಲ್ಲಿ ಸ್ಟಾಪ್ ಮಾಡ್ತೇವೆ ಅಲ್ಲಿ ಸಿಗ್ತೇನಂತ. ಸ್ಟೇ ಟ್ಯೂನ್ ಹೋಗ್ಯಾರಿ. ಹೋಗಿ ಬಂದು ನಮ್ದು ರಾತ್ರಿನ 12 ಗಂಟೆ ರಶ್ ಭಾಳ ಐತಿ ಬೈ. ಭಾಳ ಬರತ್ ಬಂದ್ ಹೌದು. ನೈಟ್ ಬಂದಿದ್ದಂಗೆ ವಿಡಿಯೋ ಚಾಲು ಐತಿ ಬೈ. ನಾನು ಬರ್ತಿಲ್ಲ ಬೈ. ಒಂದು ಆಕ್ಸಿಡೆಂಟ್ ಆಗೈತಿ, ಗಾಡಿ ಒಂದ್ ಸ್ವಲ್ಪ ಸ್ಲೋ ಹೊಡಿದ್ವಿ. ಏನು ಹೋಗೋದು ಅಷ್ಟು ದರ್ಶನ ಹೋಗೋರು ನೀವು ಗಡ್ಮಣ ಮಾಡಿ ಏನೂ ಉಪಯೋಗಿಲ್ಲ. ಸವಾಸ್ ಹೋಗ್ರಿ, ಸವಾಸ್ ಬರ್ರಿ. ಆಯ್ತು. ನಾವು ಜಸ್ಟ್ ದಾಂಡೇಲಿ ಬಂದು ರೀ. ದಾಂಡೇಲಿ ಬಂದು ಇಲ್ಲಿ ಸ್ವಲ್ಪ ವಾಟರ್ ಕುಡಿಯೋನು, ನೀರು ಕುಡ್ದು ಮತ್ತೆ ನೆಕ್ಸ್ಟ್ ನಮ್ಮ ಪಯಣ ಕವಳೇಶ್ವರ್. ಇಲ್ಲಿಂದ 25 ಕಿಲೋಮೀಟರ್ ಇರ್ಬೋದು. ಇಲ್ಲೆಲ್ರಿ ನೀರು ಕುಡಿಯೋನು, ಆಮೇಲೆ ಡೈರೆಕ್ಟ್ ಹೋಗಿ ಅಲ್ಲೇ ಸಿಗೋನು. ಕಾಳಿ ನದಿ ಇದೆ ಏನ ನೋಡ್ರಿ. ಕಾಳಿ ನದಿ ನೀರು ಫುಲ್ ಐತಿ, ಫುಲ್ ಫಾಸ್ಟ್. ಕಾಣದ ಕಡಲಿನ ಮೊರೆತದ ಜೋ. A few moments later. ಜಸ್ಟ್ ಇಲ್ಲಿ ಬಂದು ಯಾವ ಊರಿಗ
ಮುಂದೆ ಟಿಕೆಟ್ ತಗೋಬೇಕು. ಗೌರ್ಮೆಂಟ್ ಸರ್ವಿಸ್ ಐತಿ ಬಸ್. ಗೌರ್ಮೆಂಟ್ ಬಸ್ ತಂದ ಹೋಗಿ ಡೈರೆಕ್ಟ್ ಅಲ್ಲಿ ಅರ್ಧ ತನ ಬಿಡ್ತಾರು. ಅಲ್ಲಿಂದ ಮತ್ತೆ ನಡ್ಕೊಂತ ಹೋಗ್ಬೇಕು. ಬರೀ ಟಿಕೆಟ್ ತಗೋ ಎಷ್ಟು ನೋಡ್ರಿ. ನಾವು ಶಿವರಾತ್ರಿ ಉಪವಾಸ ಇರ್ತೇವಂದ್ರೆ ಇಲ್ಲಿ ಬಿಂಗೋ ತಿನ್ನತಾನು. ಬೆಳಿಗ್ಗೆ ನಾಷ್ಟ ಮಾಡಿ ಬಂದನು. ನಾತು ಏನೂ ತಿಂದಿಲ್ಲ. ಇಲ್ಲಿ ಒಂದು ಎಳ್ನೀರು ಕುಡಿಯೋಣ. ಈಗ ಟೈಮ್ ಆಗೈತೆ. ಎಷ್ಟ ಟೈಮ್ ಆಗೈತೆ? ಟೈಮ್ ಆಗೈತೆ 11:00. ನಾವು 8:50 ಬಿಟ್ಟಿದ್ವಿ ಅಲ್ಲಿಂದ. ಈಗ 11:50 ಬಂದೆವು. ಎಳ್ನೀರು ಕುಡಿಯೋದು ತಗೊಂಡು ಎಳ್ನೀರು ಕುಡಿದು ತಯಾರಾಗತ್ತೇವೆ. ಫುಲ್ ಅಲ್ಲಿ ಟ್ರೆಕ್ಕಿಂಗ್ ಮಾಡೋದಿಲ್ಲ. ಅದ್ರ ಸಂಬಂಧ ಎಳ್ನೀರು ಕುಡಿಯೋದು. ಈ ಚಾ ಕೊಡೋದು ಮತ್ತೆ ಎಳ್ನೀರು ಕುಡಿಯೋಣ. ಹಿಂಗೆಲ್ಲ ಎಳ್ನೀರ್ ಅಲ್ಲ, ಹಿಂಗ ಎಳ್ನೀರ್ ಕುಡಿದು ಉಪವಾಸ ಮಾಡಾರ ನೀವು. ಕಟ್ ಉಪವಾಸ ಅಂದ್ರೆ ಇದು ಎಳ್ನೀರು ಕುಡಿಯೋದಲ್ಲ, ನೀರ್ ಬೇಡ. ಮತ್ತೀಗ ನಾನು ನಾಷ್ಟ ಮಾಡಿ ಬಂದೆ, ನಂಗೆ ಮಾಡಿ ಬಂದ್ಬಿಡುದು. ಹಂಗೆ ಮಾಡ್ತಾರ. ಮತ್ತೆ ಉಪವಾಸ ಅಂದ್ರೆ ಉಪವಾಸ ಇದೇವು ಅಂತ ಹೇಳಿ ಇವ್ರ ನಡ್ಕ ಬಿದ್ಬಿಟ್ಟು ಅಂದ್ರೆ ಯಾರು ನೋಡ್ತಾರ? ಹಾ ಯಾವಾಗೂ ಮತ್ ಹಿಂಗ್ ಟೈಮ್ ಟು ಟೈಮ್ ಎಳ್ನೀರ ಹೊಡಿ ತುಂಬ ನೀರ್ ಕುಡ್ದು ಕ್ಯಾಸ್ ಮತ್ತೇನ್ ಮಾಡಂಗ ಉಪವಾಸ ಅದ. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಗಾಡಿ ಪೆಟ್ರೋಲ್ ಗಾಡಿ ಹೋಗ್ತೈತಿ. ಮತ್ತ ಕೇಳ ಮಾತ್ರ ಹೇಳಿದೇವ. ಅದೇ ಅದ್ರ ಹೊಟ್ಟಿನಿಂದ ಅದ ನಿಂತು ಬಿಡ್ತೈತಿ. ಕಡೆಗೆ ಏನ್ ಮಾಡ್ತೇವೆ? ಅಲ್ಲಿ ನೋಡಿದ್ರೆ ಪೆಟ್ರೋಲ್ ಸಿಕ್ಕೋದಿಲ್ಲ. ಕಲ್ತಿ ಅದ ಯಾವ್ರದ ನಮ್ದು ನಾವು ಭಾವಕ್ಕೆ ಬೆಳಗಾದಾಗ ಉದ್ಯಮವಾಗಿ ದೊಡ್ಡದು ಬಂದಿ ಮುಕ್ಕಳಿ ಅದ ಉದ್ಯಮ ಭಾಗದಾಗ ಅಂದೆ ಸಾಕಾಗಿ ಈ ಕಡೆ ಬಂದಾನಿ. ಈ ಕಡೆ ಯಾಕೆ ಬಂದಾನ ಬ್ರೋ? ಪ್ರಕೃತಿ ಸವಿ ಯಾಕ? ಉದ್ಯಮದೆಲ್ಲ ಕಂಪ್ನಿನೂ ಅದಾವ. ಸರ್ ಟಿಕೆಟ್ ಎರಡು ಕೊಡ್ರಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಐತ್ರಿ? ಇನ್ನು ಒಂದು 20 ನಿಮಿಷ. 20 ನಿಮಿಷ ಆಯ್ತು. ಆಯ್ತು. ಫೈನಲಿ ಬಂದು ಬಸ್ ಫುಲ್ ಆಗ್ತಿದ. ಇನ್ನೊಂದು ಬರ್ತೈತಿ ಮಾಡತ್ತೇನ್ರಿ 360 ಅಷ್ಟೇ. ಆದ್ರೆ ಆತ್ರಿ ಇನ್ನೊಂದು ಬರ್ತೈತೆ ರೀ. ಇನ್ನೊಂದು ಸುಮ್ಮ ಯಾಕೆ ಎಲ್ಲ ಅಲ್ಲೇ ಹೋಗಾರ. ಚಂದನ್ ಶಂಕರ್ 4 ದಿನ 4 ದಿನ 4 ಜನ. ಮತ್ತೊಂದು ಬಸ್ ಬರ್ತೈತಿ ಈಗ. ಬಸ್ದಾಗ ಹತ್ತೊಂದ್ರಿ. ಫುಲ್ ರಶ್ ಆಗಿತ್ತೀರಿ ಬಸ್. ನಿಂದ್ರಾಕು ಜಾಗಿಲ್ಲ. ತುಂಬಿದಾರು. ಇಲ್ಲಿಂದ 20 ನಿಮಿಷ. ಆದ್ರೂ ನಮಗ್ ಸೀಟ್ ಸಿಕ್ಕೈತಿ. ಬೇರೆ ನಮ್ಮ ಅಜ್ಜ ಒಂದು ಹೆಲ್ಪ್ ಮಾಡಿದ್ ನಮಗ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜಸ್ಟ್ ಬಂದು ಬಸ್ ಅಂದ ಇಳಿದು. ಈಗ ಇಲ್ಲಿಂದ ಎಲ್ಲ ನಡ್ಕೊಂಡು ಟ್ರೆಕ್ಕಿಂಗ್ ಒಂದು 6-7 ಕಿಲೋಮೀಟ್ರ್ ಐತಿ ನೋಡ್ರಿ. ಎಲ್ಲ ಹೋಗತ್ತಾರು. ಜನ ಬಂದ್ರು. ನಿನ್ನ ನೈಟ್ ಹೋದವ್ರೆಲ್ಲ ರಿಟರ್ನ್ ಬರಕತ್ತಾರ. ನಿನ್ನ ನೈಟ ಬೆಳಿಗ್ಗೆ ಜಲ್ದಿ ಹೋದಾರ. ಗೈಸ್, ನೀವು ಈ ದೇವಸ್ಥಾನ ಬರ್ಬೇಕಂದ್ರೆ ಎಲ್ಲಿ ಬರ್ಬೇಕಂದ್ರೆ ರೀ, ಉತ್ತರ ಕನ್ನಡ ಜಿಲ್ಲೆ ಜೋಡ್ಯಾ ತಾಲೂಕ್ದಾಗ ಬರ್ತೈತಿ ದೇವಸ್ಥಾನ. ಕವಳ ಸಿದ್ದೇಶ್ವರ ಅಂತ. 7 ಕಿಲೋಮೀಟರ್ ನಡ್ಕೊಂಡು ಹೋಗೋದೈತಿ. ಈಗ ಹೋಗುಣ್ರಿ. ಟ್ರೆಕ್ಕಿಂಗ್ ಫುಲ್ಲ ಬರೋ ಪರಿಸ್ಥಿತಿ ಹಿಂಗ್ ನೋಡ್ರಿ. ಬರ್ಬೇಕಾದ್ರೆ ಹಿಂಗ, ಹೋಗ್ಬೇಕಾದ್ರ ಜಾಲಿ ಜಾಲಿ, ಬರ್ಬೇಕಾದ್ರೆ ಖಾಲಿ 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 ಖಾಲಿ. ಮುಖ ನೋಡಕ್ ಆಗಂಗಿಲ್ಲ. ಮೇ ಬಿ ನೈಟ್ ಹೋಗಿದ್ರಿ, ಆಮೇಲೆ ಇವ್ರಲ್ಲ ಏನ್ ಮಾರ್ನಿಂಗ್ ಹೋಗಿದ್ರು. ಕನ್ನಡ ಹೋಗ್ಬೇಕಾದ್ರೆ ನಮ್ದು ಎನರ್ಜಿ, ಬರ್ಬೇಕಾದ್ರೆ ನೋಡ್ರಿ ನಂದು. ಎಷ್ಟು ಗಂಟೆ ಹೋಗಿರಣ್ಣ? ಎಷ್ಟು ಗಂಟೆ ಹೋಗಿರಿ? 3 ರಾತ್ರಿ? ಅದ ಒಟ್ಟು ನೈಟ್. ನಾ ಬರೋದೊಂದು ಬಟ್ ಅಮೇಝಿಂಗ್ ಥ್ಯಾಂಕ್ ಯು. ಎಕ್ಸ್ಪೀರಿಯನ್ಸ್ ಮಾತ್ರ ನೆಕ್ಸ್ಟ್ ಲಾಸ್ಟ್ ಟೈಮ್ ಬಂದಿದ್ದ. ಹೌದಾ? ಆಯ್ತು ಬಾಯ್.
ವಿಡಿಯೋ ಯೂಟ್ಯೂಬ್ ಇಲ್ಲಿ ನೋಡ್ರಿ ಸಣ್ಣ ಸಣ್ಣ ಮಕ್ಕಳನ್ನ ತಗೊಂಡು ಹೋಗತ್ತಾರು. ದೇವಸ್ಥಾನ ಹೆಂಗೈತಂದ್ರ ಸುತ್ತಮುತ್ತ ಎಲ್ಲ ಫುಲ್ ದಟ್ಟವಾದ ಕಾಡೈತಿ. ಕಾಡಿನ ಮಧ್ಯೆ ಕಾಳಿ ನದಿ ಪಕ್ಕನ ಗುಹೆ ಐತ್ರಿ. ಗುಹೆ ಒಳಗೆ 4 ಅಡಿ ಶಿವಲಿಂಗ ಐತಿ. ಹೆಂಗೈತಿ ಅಂದ್ರೆ ಕವಳ ಒಂದು ಕಾಯಿ ಬರ್ತೈತ್ರಿ, ಆ ಟೈಪ್ ಐತಿ. ನಿಮ್ಗೆ ಮುಂದೆ ವಿಡಿಯೋ ತೋರ್ಸಾಕತ್ತಾರ ತೋರಿಸ್ತೇನು. ಅಲ್ಲಿ ಪರ್ಮಿಷನ್ ಇಲ್ಲ, ನೋಡೋಣ್ರಿ ಏನಾಗ್ತೈತಿ ಅಂತ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ. ಓಕೆ ಗೈಸ್, ಇದು ಇಲ್ಲಿ ಲಕ್ಷಾಂತರ ಜನ ಭಕ್ತರು ಬರೋ ರೀಸನ್ ಏನಪ್ಪಾ ಅಂದ್ರೆ ಇದು ವರ್ಷಕ್ಕೊಮ್ಮೆ ಮಹಾಶಿವರಾತ್ರಿ ದಿನ ಅಷ್ಟೇ ಓಪನ್ ಇರ್ತೈತ್ರಿ, 24 hours. ಅದ್ರ ಸಲುವಾಗಿ ಇಲ್ಲಿ ಒಂದೇ ದಿನಕ್ಕೆ ಇಷ್ಟು ಭಕ್ತರು ಬರ್ತಾರೋ. ಅದು ಇಲ್ಲಿ ಫುಲ್ ಗುಡ್ದಾಗೈತಿ ಇದು, ಅದ್ರ ಸಂಬಂಧ. ನೋಡೋಣ್ರಿ ಎಷ್ಟು ಜನ ಬರ್ತಾರೆ. ಭಾಳ ಜನ ರಶ್ ಐತಂತ. ನೋಡೋಣ್ರಿ ಶಿವರಾತ್ರಿ ದಿನ ಅಷ್ಟೇ ಓಪನ್ ಆಗಿರ್ತೈತಿ. ಹಾಯ್ ಅನ್ರಣ್ಣ ನಿಮ್ಮ ಕಡೆಯಿಂದ. ಲಾಗ್ ಸರ್, ಲಾಗ್ ರೀ ಸರ್. ಬರೋದ್ ಮುಂದೆ ಹೆಂಗನತ್ತಾರೋ ಈಗ ವಿಡಿಯೋ ಫೋಟೋ ಎಲ್ಲ ತಕ್ಕೋತಿರಂತ. ಆದ್ರೆ ಬರೋದ್ ಮುಂದೆ ಮೊಬೈಲ್ ವಜ್ಜೆ ಆಗ್ತೈತಿ ಅಂತ ಅನ್ನತ್ತಾರೋ. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸಿಗೆ ಹೋಗಿ ರಿಟರ್ನ್ ಬರತ್ತಾರ ಅವ್ರು ಹೇಳಕತ್ತಾರ. ಅದ್ರ ಸಂಬಂಧ ಹೇಳತ್ತಾರು. ಅಲ್ಲಿ ಹಂಗೆ ಫ್ರೂಟ್ಸ್ ತೋರ್ಮ ಫಸ್ಟ್. ಏನಾಗುತ್ತೋ ಎಲ್ಲ ಎಕ್ಸ್ಟ್ರಾ ಬಾಡಿ ಗೊತ್ತಿಲ್ಲ ಅಂತೇಳಿ 2 ಎಕ್ಸ್ಟ್ರಾ ಬಾಡಿ. ಇವನ್ ಯಾರು ಅಂತ ಗೊತ್ತೇ ಆಗ್ಲಿಲ್ವಲ್ವಾ? ಪುಕ್ಸಟ್ಟೆ ಅಂತ. ಇಲ್ಲೇ ಉಣ್ತಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕೊಂತಾನೆ. ಪ್ರಸಾದ್ ಅದು ನಮ್ಮ ಊರಿನ ಪ್ರಜೆಗಳು ಬರ್ತಾ ಇದ್ದಾರೆ ನೋಡ್ರಿ ಇಲ್ಲಿ. ಎಲ್ಲದ ಹೆಂಗಿತ್ತಮ್ಮ ಅದು ಹೇಳಲೇ. ಓಕೆ ಗೈಸ್, ಈಗ ಇಲ್ಲಿ ಸುಸ್ತಾಗಿಲ್ಲ, ಇನ್ನೂ ಎನರ್ಜಿ ಭಾಳ ಐತಿ. ಮತ್ತು ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ನಮ್ಮ ಊರಿನವ್ರು ಸಿಗತ್ತಾರು. ಎಲ್ಲೋದ್ರು ಸಿಗ್ತಾರ ಅವ್ರ ಗೊತ್ತಿತ್ತು ನಮ್ಗೆ. ಊರಿನವ್ರು ಸಿಗಾಕ ಬೇಕು, ಯಾಕಂದ್ರೆ ಎಲ್ಲರೂ ಭಕ್ತರ ಬಂದಿರ್ತಾರೆ ಇಲ್ಲಿ. ಅವ್ರು ಹೋಗಿ ನಿನ್ನೆ ನೈಟ್ 10 ಗಂಟೆ ಬಂದು ಈಗ ದರ್ಶನ ತೊಗೊಂಡು ಹೊಂಟಿದವ್ರು. ನಾವು ಈಗ ಹೊಂಟಿದ್ದೆವು. ಮಧ್ಯಾಹ್ನ ಎಷ್ಟಾಗಿತ್ತು ಟೈಮ್? ದೌಡ್ ಆಗ್ತೈತಿಲ್ಲ ಆಗ. ಹಾಂ ರೀ, ಹಾಂ ಹಾಂ. ಅಂದ್ರೆ ನಮ್ಮದು ಹೆಂಗ್ ಕಿಂಡಲ್ ಮಾಡಿದ್ಯೋ ಏನ್ ಸೀರಿಯಸ್ ಹೇಳಿದ್ವಿ ಸಿಗ್ತೈತಿ ರೀ. ಹಾಂ ಹಾಂ. ಈಗ ಒಂದಾಗೈತಿ ನಮ್ಮ ರಾತ್ರಿ ಒಂದಾರು ಬರಾಕಬೇಕು. ನಮ್ಮನ್ನ ದುಡ್ಸ್ಕೊಂಡಾದ್ರು ಬರ್ತಾರ ಅವ್ರು. ಎಷ್ಟು ಲಾಸ್ಟ್ ಅದ ಇದ್ರು ಗಾಡಿ ಅದಲ್ಲ ಅವು ಎಲ್ಲ ಹಾಕೊಂಡ್ ಬನ್ನಿ ಅಂತೇಳಿ ಹಾಕಿ ಒಯ್ತಿ ಕಳ್ಸ್ಬಿಡ್ತಾರ ನಮ್ಮನ್ನ ಇಲ್ಲಿಂದ. ಇಲ್ಲಿ ನೀವು ಇದು ಯೂಸ್ ಇಲ್ಲ. ಆದ್ರೂ ನಮ್ಗೆ ಗೊತ್ತಾಗ್ಲಿಲ್ಲ ಅಂಕಲ್ ಕಿಂಡಲ್ ಮಾಡಿದ್ವು ಸೀರಿಯಸ್ಲಿ ಹೇಳಿದ್ವು. ಇಲ್ಲ ಅವ್ನ ಎಕ್ಸ್ಪೀರಿಯನ್ಸ್ ಕರೆಕ್ಟ್ ಐತಿ. ಯಾಕಂದ್ರೆ ಲೇಟ್ ಆದಂಗ ಕಮ್ಮಿ ಆಗ್ತಾರೋ ಅದ್ರ ಸಂಬಂಧ ಅವ ಹೇಳಿದವ್ರ. ಬರಿ ಹೋಗೋಣ. ಫಸ್ಟ್ ಟೈಮ್ ಪಬ್ಲಿಕ್ದಾಗ ಕ್ಯಾಮ್ರಾ ಫೇಸ್ ಮಾಡತ್ತೀವಿ. ಆದರೂ ರೆಸ್ಪಾನ್ಸ್ ಚಲೋ ಕೊಡತ್ತಾರು. ನಮ್ಗೆ ಸ್ವಲ್ಪ ಹೆದರಿಕೆ ಐತಿ, ಯಾಕಂದ್ರೆ ನಾವು ಮಾಡಿರೋಡಿಲ್ಲ. ಹಂಗ ನೀವು ರೆಸ್ಪಾನ್ಸ್ ಕೊಡ್ರಿ. ಹಂಗ ವಿಡಿಯೋ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ರಿ. ಕನ್ನಡಕ್ಕಾಗಿ ಒಂದನ್ನು ಮತ್ತೆ ಪ್ರಕೃತಿಗಾಗಿ ಮಿಸ್ಸಿಂಗ್ ಒಂದಲ್ಲ ಒಂದಿನ ನಡ್ಕೊಂಡ್ ಬರತ್ತೇವೆ. ಈಗ ನಾವು ಈಗ ಜಸ್ಟ್ ಸದ್ದಿರದಾಗ ಒಂದಿನ ಕಾರ್ ತೊಗೊಂಡ್ಬರ್ತೇವೆ. ಹಿಂಗ ನಮ್ ಸಲುವಾಗಿ ನಿಲ್ಬೇಕು. ಅದೇನು VIP ಎಂಟ್ರಿ ಕೊಡ್ಬೇಕು. VIP ಎಂಟ್ರಿ ಕೊಡ್ಬೇಕು. ಹಿಂಗ VIP ಬರ್ತೈತಿ ಟೈಮ್. 375 ಮೆಟ್ಲ ಏನು 400 ಮೆಟ್ಲ ಇಳ್ಬೇಕು. ಮೆಟ್ಲ ಇಳ್ದಾದ್ಮ್ಯಾಗ ನಮ್ಗೆ ಶಿವ ಸಿಗ್ತಾನ. ನಮ್ಗೆ ನೆಮ್ಮದಿ ಶಿವನ. ಈಗ ನಮ್ಮದು ಆಮೇಲೆ ನಮ್ಮನ್ನ ನೋಡಿ ನಾಕ್ತಾರ. ನೋಡ್ರಿ ಇದು ಬರೀ ಜಸ್ಟ್ ಈಗ ಸ್ಟಾರ್ಟ್. ಇಲ್ಲಿಂದ ಇನ್ನೂ ಭಾಳ ಐತಿ. ಇಲ್ಲಿಂದ ಇನ್ನೂ ಭಾಳ 3-4 ಅವರ್ ಐತ್ರಿ ಇಲ್ಲೇ ನಿಂತಾರ ಎಲ್ಲರೂ. ಇನ್ನೂ ಯಾರನ್ನೂ ಬಿಡತ್ತಿಲ್ಲ. ಗದ್ಲ ಮಾತ್ರ ಹೊಡ್ಯಾತಾರು. ನೋಡ್ರಿ ಇಲ್ಲಿ ಹೆಂಗ್ ಕೊಡ್ತಾರ.
ಹೆಂಗ್ ಬಿಡತ್ತಾರಂದ್ರ ಯಾರು ಸುಮ್ಮನೆ ಕುಂದಿರ್ತಾರ ಅವ್ರನ್ನ ಬಿಡ್ತಾರಂತ. ಇಲ್ಲಿ ನೋಡ್ರಿ ನಮ್ಮ ರಾಜು ಇನ್ನೂ ಅಲ್ಲೇ ಅದ ನೋಡು. ಇಲ್ಲಿ ನೋಡ್ರಿ ಜೂಮ್ ಮಾಡಿ ತೋರಿಸೋದೇನು. ಸುಮ್ಮನೆ ಕುಂತಾರನ್ನ ಅಷ್ಟ ಬಿಡತ್ತಾರು. ಭಾಳ ಕೆಟ್ಟ ರೂಲ್ಸ್ ಮಾಡಿದಾರು ನೋಡ್ರಿ. ಫುಲ್ ರಶ್ ಐತಿ. ರಾಜು ಭಯ್ಯ ಇನ್ನೂ ಬಂದಿಲ್ಲ. ಇನ್ನ ರಾಜುನ್ ಬಿಡತ್ತಿಲ್ಲ. ಇಲ್ಲೇ ವೇಟ್ ಮಾಡ್ಕೊಂಡು ನಿಂತೇನು. ಇನ್ನೂ ಯಾವಾಗ ಬಿಡ್ತಾರೆ ಆಮೇಲೆ ಸಾಕಾಗೈತಿ. ಫುಲ್ ಸುಸ್ತೈತಿ. ಬಾ ಅಂದ್ರೆ ಭಾಳ ಸಾಕಾಗೈತಿ. ಇನ್ನು ಎಪ್ಸಿಲ್ಲನ ಯಾವಾಗ ಬರ್ತಾನೇನೋ ಅವನ ಸಂಬಂಧ ವೇಟ್ ಮಾಡತ್ತೇನೆ ಇಲ್ಲಿ. ಈಗ ಸ್ಟೆಪ್ ಇಳಿಬೇಕ್ರಿ. ಎಷ್ಟು ಸ್ಟೆಪ್ ಅಂದ್ರೆ 375ರಿಂದ 400 ಸ್ಟೆಪ್ ಇಳಿಬೇಕು. ಇಳಿದ್ಮೇಲೆ ನಮಗೆ ದರ್ಶನ ಸಿಗ್ತೈತಿ. ಅಲ್ವಾ ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಹೆಂಗ್ ನನ್ನ ಮಗ ಅಂದ್ಮೇಲೆ ಇವಳು ಹೇಳ್ದಂಗೆ ಫಾಲೋ ಮಾಡ್ಬೇಕು. ಏನಾಗೋದಿಲ್ಲ. ಎಲ್ಲಿ ಹೋಗೋದು? ಮತ್ತೆ ನೀವು ಉಪವಾಸ ಇಲ್ಲಿ ಹೋತಾ? ಏನು ಕಡ್ಲಿ ತಿನ್ಕೊಂತ ಎಲ್ಲ ತಿಂದು ಉಪವಾಸ. ಎಲ್ಲ ತಿಂದ ಉಪವಾಸ. ಏನೇನು ತಿಂದ್ರಿ ಬೆಳಗಿಂದ? ಪೊಲೀಸರು ಜಲ್ದಿ ಬಿಡ್ಲಿಲ್ಲ. ಈಗ ಕಡ್ಲಿ ತಿನ್ನತ್ತೀರಿ. ಅದು ತಿನ್ನತಿರಲ್ಲ ಅದ್ಗೆ ಗಿಡ ಮತ್ತ ಅದನ್ನ ಫೋಟೋ ಬೇಕಾಗ್ತದೆ ಅಂಕಲ್ಗೆ. ಬರಂಗಿಲ್ಲ ಏನಿಲ್ಲ ಅದಕ್ಕೆ. ಫೈನಲಿ ದರ್ಶನ ಆಯ್ತು ರೀ. ಎಷ್ಟ 5:30 ಆಯ್ತು. ದರ್ಶನ ತಗೋರಕ್ಕೆ ಎಷ್ಟು ಮೆಹನತ್ ಮಾಡಿದವ ಅನ್ನೋದು ನಮ್ಗೆ ಎಷ್ಟು ಗೊತ್ತಾ? ಬೆಳಗಿಂದ ಬಂದ್ ಕುಂತೇವ್ 12 ಗಂಟೆ. 4 ಗಂಟೆಗೆ ಬಿಟ್ರು. 4 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 5:30 ಮಟ ದರ್ಶನ ಆಯ್ತು. ಆಗಿತ್ತ. ನಾ ಕೊಟ್ಟಿದ್ದೇವ ನೆನಪಿರ್ಲಿ. ಮತ್ತಮೇಲೆ ನೀ ಕೊಟ್ಟಿಲ್ ಬಾರ ಇಲ್ಲಿ. ಗೈಸ್ ಏನಂದ್ರ ಮೈಕ್ ಬ್ಯಾಟ್ರಿ ಲೋ ಆದ ಕಾರಣ ಸೌಂಡ್ ರೆಕಾರ್ಡ್ ಆಗಿಲ್ಲ. ಸೊ ಏನಪ್ಪಾ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂದ್ರ ಮಸ್ತ್ ಇತ್ತು. ಕ್ರೇಜಿ ಎಕ್ಸ್ಪೀರಿಯನ್ಸ್. ಫುಲ್ ರಶ್ ಇತ್ತು. ಪೊಲೀಸ್ ಮತ್ತ ಅಲ್ಲಿದ್ದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹಾಗ ಕಮಿಟಿ ಅವರಿಗೆ ಸ್ಪೆಷಲ್ ಥ್ಯಾಂಕ್ಸ್. ಯಾಕಂದ್ರ ಅಷ್ಟು ಗದ್ದಲ ನೂಕಾಟದಲ್ಲಿ ಕಂಟ್ರೋಲ್ ಮಾಡಿ ಎಲ್ಲಾ ಸಾರ್ವಜನಿಕರ ಸುರಕ್ಷತೆಗಾಗಿ ಕಾರ್ಯನಿರ್ವಹಿಸಿದ್ರ. ಮತ್ತ ಜೀವನದಾಗ ಏನಂದ್ರ ಕಷ್ಟ ಪಡ ಏನು ಸಿಗಲ್ಲ ಅನ್ನೋ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಯಾಕಪ್ಪ ಅಂದ್ರ ದೇವ್ರ ನನ್ ನೋಡ್ಬೇಕಂದ್ರ ಸ್ವಲ್ಪ ಆದ್ರೂ ಕಷ್ಟಪಟ್ಟು ಬರ್ರಿ ಅಂತ ಅಷ್ಟು ದೂರ ಕಾಡಿನ ಮಧ್ಯೆ ನೆಲೆಸಿದಾರ. ಜೈ ಮಹಾಕಾಳ್. ಗೈಸ್ ಕೊನೆಗೂ ಎಂಡ್ ಮಾಡುವ ಸಮಯ. ಲಾಗ ಇಲ್ಲಿ ಎಂಡ್ ಮಾಡು. ಇಲ್ಲಿ ನಮ್ ಸಂಬಂಧ ಬಸ್ ಸ್ಪೆಷಲ್ ಮಾಡಿಸಿದೆವು ಹೋಗಾಕ. ಈ ಇವನ್ ಸಂಬಂಧ ಒಂದು ಸ್ಪೆಷಲ್ ಇವನ್ ಸಂಬಂಧ ವಿಡಿಯೋ ಯಾರು ನೋಡತ್ತೀರಿ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ. ಹಂಗ ನೆಕ್ಸ್ಟ್ ವ್ಲಾಗ್ದಾಗ ಸಿಗೋಣ. ಸಿ ಯು ಗೈಸ್. ಬೈ ಬೈ.